ಗುಡ್ ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ನಾನು ಇವತ್ತು ನಿಮ್ಮೊಂದಿಗೆ ತುಂಬ ಇಂಪಾರ್ಟೆಂಟ್ ಹಾಗೂ ಕುತೂಹಲಕಾರಿಯಾದ ವಿಷಯದ ಬಗ್ಗೆ ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ. ನಿಮಗೆಲ್ಲ ಗೊತ್ತಿದೆ, ಈ ಪೋನ್ಸಿ ಸ್ಕೀಮ್, ಹೂಡಿಕೆಯ ಮೋಸದಾಟ. ಜಾಸ್ತಿ ರಿಟರ್ನ್ಸ್ ಕೊಡ್ತೀವಿ, ನೀವು ನಮ್ಮಲ್ಲಿ ಹಣ ಇನ್ವೆಸ್ಟ್ ಮಾಡಿದ್ರೆ, ಹಣ ಇಟ್ಟರೆ 10% 20% ತಿಂಗಳಿಗೆ ಅಂತ, ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸುಮಾರು 2000 ಇಸ್ವಿಯಲ್ಲಿ ಆಸುಪಾಸಲ್ಲಿ ಒಬ್ಬ ವಿನೀವಿಂಗ್ ಶಾಸ್ತ್ರಿ ಅಂದ್ಬಿಟ್ಟು ಇದೇ ರೀತಿ ಒಂದು ಸ್ಕೀಮು. ಅಂದರೆ ನೀವು ಅವರಲ್ಲಿ ₹100 ಇಟ್ಟರೆ ನಿಮಗೆ ಎವ್ರಿ ಮಂತ್ 10% ರಿಟರ್ನ್ಸು ಕೊಡ್ತೀವಿ ಅಂತ. ಸೊ ಈ ಸ್ಕೀಮಲ್ಲಿ ತುಂಬ ಜನ ದುಡ್ಡು ಹಾಕ್ತಾರೆ. ಇದರಲ್ಲಿ ಪೊಲಿಟಿಷಿಯನ್ಸು, ಪೊಲೀಸ್ ಅಫಿಷಿಯಲ್ಸು, ಗೌರ್ಮೆಂಟ್ ಅಫಿಷಿಯಲ್ಸು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮತ್ತು ನಮಗೂ ನಿಮಗೂ ಕಲಿಸೋ ಮೇಷ್ಟ್ರುಗಳು ಸಹ ಈ ಸ್ಕೀಮಲ್ಲಿ ಆಗ್ತಾರೆ. ಓಕೆ, ಆವಾಗ ಗೌರಿಬಿದನೂರಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಬರ್ತಾಯಿತ್ತು ಬೆಳಗ್ಗೆ. ಆ ಬೆಳಿಗ್ಗೆ ಆ ಟ್ರೈನಲ್ಲಿ ಸುಮಾರು ಜನ ಬರೋರು. ಅದರಲ್ಲಿ ಸಾಮಾನ್ಯವಾಗಿ ಯಾರೆಲ್ಲ ಈ ಜೋಳಿಗೆ ಟೈಪ್ ಸ್ಕೂಲ್ ಬ್ಯಾಗ್ ಇದೆಯಲ್ಲ, ಅದನ್ನು ಇಟ್ಕೊಂಡು, ಅದನ್ನು ಹೊಟ್ಟೆ ಮೇಲೆ ಇಟ್ಕೊಂಡು ಈ ರೀತಿ ಕೈ ಕಟ್ಕೊಂಡೇ ಕೂತಿರೋರು ಟ್ರೈನಲ್ಲಿ. ಇವರು ಏನಪ್ಪ ಅಂದರೆ ಈ ವಿನೀವಿಂಗ್ ಶಾಸ್ತ್ರಿ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರೋರಾಗಿದ್ದರು ಅವರೆಲ್ಲ. ಅದರಲ್ಲಿ ಸ್ವಲ್ಪ ಮೇಷ್ಟ್ರುಗಳು ಸಹ ಇದ್ದರು. ಸರಿ, ಇದು ಎಷ್ಟು ಪಾಪ್ಯುಲರ್ ಆಗೋಯ್ತು ಅಂದರೆ ಜನ ಸಿಕ್ಕಾಪಟ್ಟೆ ದುಡ್ಡು ಕಟ್ಟಕ್ಕೆ ಬರ್ತಾ ಇದ್ದರು. ಈ ವಿನೀವಿಂಗ್ ಶಾಸ್ತ್ರಿ ಆಫೀಸಲ್ಲಿ ಅಷ್ಟು ಸ್ಟಾಫ್ ಇರಲಿಲ್ಲ. ಸೊ 4 ಗಂಟೆ ಕ್ಲೋಸು. ಉಳಿದವ್ರಿಗೆಲ್ಲ ಇನ್ನೂ ದೊಡ್ಡ ಕ್ಯೂ ಇರೋದು. ಉಳಿದವರೆಲ್ಲ ನಾಳೆ ಬನ್ನಿ ಅಂದರೆ ಗೇಟ್ ಕ್ರ್ಯಾಶ್ ಸಹ ಆಗಿತ್ತಂತೆ. ಅದಕ್ಕಾಗಿ ಈವನ್ ಪೊಲೀಸು ಪ್ರೊಟೆಕ್ಷನ್ ಸಹ ತಗೊಂಡಿದ್ರಂತೆ ಇದಕ್ಕೆ. ಇದೊಂದು ದಂತಕಥೆಯಾಗೆ ಆಗೋಯ್ತು. ಇದರಲ್ಲಿ ಇನ್ನೊಂದೇನು ಅಂದರೆ, ಕೆಲಸ ಮಾಡ್ತಾ ಇದ್ದವರಲ್ಲಿ ಈ ಬ್ಯಾಂಕಲ್ಲಿ ಅವಾಗ VRS ಸ್ಕೀಮ್ ಬಂದಿತ್ತು. ಅದರಲ್ಲಿ VRS ಅಪ್ಲೈ ಮಾಡಿ ಬ್ಯಾಂಕಿಂದ ಹೊರಗಡೆ ಬಂದ ಅಫಿಷಿಯಲ್ಸ್ ಎಲ್ಲ ಕೆಲವರು ಇಲ್ಲಿ ವರ್ಕ್ ಮಾಡ್ತಾ ಇದ್ರು. ಓಕೆ, ಸರಿ, ಯಾಕಪ್ಪ ನಾನು ಈ ವಿಷಯ ಹೇಳ್ತೀನಿ ಅಂದರೆ, ಯಾರಾದರೂ ಇಂಥ ಸ್ಕೀಮಲ್ಲಿ ದುಡ್ಡು ಹಾಕಿ ಕಳ್ಕೊಂಡಿದ್ರೆ ನಾಚಿಕೆ ಪಟ್ಕೊಳ್ಳೋದೇನು ಬೇಡ. ಯಾಕೆ ಅಂದರೆ ಜಗತ್ತಿನ ವಿಶ್ವವಿಖ್ಯಾತ ಜನರು ಸಹ ಇಂಥ ಸ್ಕೀಮಲ್ಲಿ ದುಡ್ಡು ಹಾಕಿ ಮೋಸ ಹೋಗಿದ್ದಾರೆ. ಅದು ಏನು ಅಂದರೆ ಅಲೆಕ್ಸಾಂಡರ್ ಪೋಪ್ ಹಾಗೂ ನಮಗೂ ನಿಮಗೂ ಎಲ್ಲ ಗೊತ್ತಿರುವ ಹಾಗೆ ಸರ್ ಐಸಾಕ್ ನ್ಯೂಟನ್, ಇವನು ಸಹ ಈ ರೀತಿ ಪೋನ್ಸಿ ಸ್ಕೀಮಲ್ಲಿ ದುಡ್ಡು ಹಾಕಿ ಕಳ್ಕೊಂಡಿದ್ದಾರೆ. ಓಕೆ, ಸರಿ, 1710-11 ಈ ಆಸುಪಾಸಲ್ಲಿ ಫ್ರಾನ್ಸಲ್ಲಿ ಒಂದು ಕಂಪನಿ, ಮಿಸಿಸಿಪಿ ಕಂಪನಿ ಅಂತ, ಜಾಯಿಂಟ್ ಸ್ಟಾಕ್ ಕಂಪನಿ, ಅವರು ಕೂಡ ಇದೇ ರೀತಿ ಏನೋ ಸ್ಕೀಮೆಲ್ಲ ಕೊಟ್ಟು ಅದು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಅದು ಎಷ್ಟು ಮಟ್ಟಿಗೆ ಬೆಳೆಯುತ್ತೆ ಅಂದರೆ, ಲಂಡನ್, ಇಂಗ್ಲೆಂಡ್, ಅಲ್ಲಿಯ ಬಿಸ್ನೆಸ್ ಮ್ಯಾನ್ನು ಇವ್ರಿಗೆಲ್ಲ ಭಯ ಬಂದ್ಬಿಡುತ್ತೆ. ಏಕೆಂದರೆ ಆವಾಗ ಆಮ್ಸ್ಟರ್ಡ್ಯಾಮ್ ಮತ್ತು ಲಂಡನ್ನು ಫೈನಾನ್ಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅದನ್ನು ಓವರ್ಟೇಕ್ ಮಾಡಿಬಿಟ್ಟು ಫ್ರಾನ್ಸ್ ಏನಾದರೂ ಫೈನಾನ್ಸ್ ಕ್ಯಾಪಿಟಲ್ ಆಗಿಬಿಡುತ್ತೆ ಏನು ಅಂತ. ಓಕೆ, ಈ ಸಮಯದಲ್ಲೇ ಲಂಡನ್ನಲ್ಲಿ ಒಬ್ಬ ಟ್ರೇಡರು, ಜಾನ್ ಬ್ಲಂಟ್ ಅಂತ ಅವನ ಹೆಸರು, ಅವನು ಏನು ಮಾಡ್ತಾನೆ ಅಂದರೆ, ಅವನು ತುಂಬ ಆಸೆ, ಇಲ್ಲ ಈ ರೀತಿ ಸ್ಕೀಮ್ ನಾನು ಮಾಡ್ಬೋದು, ಅವನು ಬುದ್ಧಿವಂತ ಸಹ ಅಂತ. ಅವನೇನು ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಆ ಸಮಯದಲ್ಲಿ ಲಂಡನ್ ಗೌರ್ಮೆಂಟ್ಗೆ ಸಾಲ ಜಾಸ್ತಿ ಇರುತ್ತೆ, ಹೆಚ್ಚು ಕಡಿಮೆ 31 ಮಿಲಿಯನ್ ಪೌಂಡು. ಓಕೆ, ಇದು ನಾನು ಹೇಳೋದು 1710 ಆಸುಪಾಸು. ಸರಿ, ಅದು ಯಾಕಪ್ಪ ಅಂದರೆ ಈ ಯುದ್ಧಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿ ಖರ್ಚು ಜಾಸ್ತಿಯಾಗಿ ಇಷ್ಟು. ಅದಕ್ಕೆ ಅವರು ಲಂಡನ್ನಲ್ಲಿರುವ ಇಂಡಸ್ಟ್ರಿಯಲಿಸ್ಟು, ಕೂಲಿನ ಮತಸ್ಥರು, ಅವರಿಂದ ಎಲ್ಲ ದುಡ್ಡು ತೊಗೊಂಡಿರ್ತಾರೆ, IOUs ಅಂತ. ಸರಿ, ಇವನೊಂದು ಐಡಿಯಾ ಆಗ್ತಾನೆ. ಗೌರ್ಮೆಂಟ್ಗೆ ಏನು ಹೇಳ್ತಾನೆ ಅಂದರೆ, ನೋಡಿ,
ನಿಮಗೆ 31 ಮಿಲಿಯನ್ ಸಾಲ ಇದೆ, ಆ ಸಾಲನ ನಾನು ತಗೋತೀನಿ. ಆ ಸಾಲ ನಾನು ತಗೊಂಡಿದ್ದಕ್ಕಾಗಿ ನಿಮಗೆ ಸ್ವಲ್ಪ ಫೀಸು ಕೊಡ್ತೀನಿ. ಬಟ್ ನೀವು ಎವ್ರಿ ಇಯರು ಆ ಸಾಲಕ್ಕೆ ಏನು ಇಂಟ್ರೆಸ್ಟ್ ಕೊಡ್ತಾ ಇದ್ರು ಅದು ನನಗೆ ಕೊಟ್ಬಿಡಿ. ಹಾಗೆ ಇನ್ನೊಂದು ಕಂಡೀಷನ್ ಏನು ಅಂದರೆ, ನೀವು ಯಾವುದೇ ವ್ಯವಹಾರ ಟ್ರೇಡಿಂಗ್ ವಿತ್ ಸೌತ್ ಅಮೇರಿಕಾ ಮಾಡಬೇಕು ಅಂದರೆ ಅದು ನನ್ನ ಮೂಲಕನೇ ಮಾಡಬೇಕು ಅಂತ. ಗೌರ್ಮೆಂಟ್ ನೋಡುತ್ತೆ, ಆಗಿನ ರಾಜ ಒಪ್ಕೋತಾನೆ, ಬಿಲ್ಲೆಲ್ಲ ಪಾಸ್ ಮಾಡಿ ಅವರ ಪಾರ್ಲಿಮೆಂಟಲ್ಲಿ ಒಪ್ಕೊಂಡ್ಬಿಡ್ತಾನೆ. ಒಪ್ಕೊಂಡು ಇವನಿಗೆ ಇದು ಸಿಗುತ್ತೆ, ಏನು 31 ಮಿಲಿಯನ್ ಪ್ಲಸ್ ಮೊನೋಪಲಿ ರೈಟ್ಸ್ ಏನೇ ಟ್ರೇಡಿಂಗ್ ವಿತ್ ಸೌತ್ ಅಮೇರಿಕಾ ಮಾಡಬೇಕಾದ್ರೆ. ಯಾಕೆಂದರೆ ಅಲ್ಲಿ ಖನಿಜ ಎಲ್ಲ ಜಾಸ್ತಿ ಇರುತ್ತೆ, ಅದನ್ನು ನಾನು ತರಿಸ್ಕೊಂಡು ಇಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಕೋಬೋದು ಅಂತ ಇವನ ಇಂಟೆನ್ಷನ್. ಸರಿ, ಇವನೇನು ಮಾಡ್ತಾನೆ ಅಂದರೆ, ಇದಕ್ಕೆ ಇವನಿಗೆ ದುಡ್ಡು ಬೇಕು, ಹೌದಾ? ಇವನೇನು ಮಾಡ್ತಾನೆ, ಈ 31 ಮಿಲಿಯನ್ ಸಾಲನ ಒಂದು ಕಮಾಡಿಟಿಯಾಗಿ ಮಾಡಿಬಿಟ್ಟು ಅದನ್ನು ಶೇರ್ಸ್ ಅಂದರೆ ಒಂದು ಶೇರ್ ಬೆಲೆ 100, 31 ಮಿಲಿಯನ್ ಡಿವೈಡೆಡ್ ಬೈ 100 ಅಷ್ಟು ನಂಬರ್ ಆಫ್ ಶೇರ್ಸ್ ಮಾಡ್ತಾನೆ. ಆ ಶೇರ್ಸ್ನ ಈ IOUs ಯಾರ್ಯಾರು ಗೌರ್ಮೆಂಟ್ ಕೊಟ್ಟಿರುತ್ತೋ ಅವ್ರಿಗೆ ಕೊಡ್ತಾನೆ. ಸರಿ, ಇನ್ನು ಕೆಲವು ಶೇರ್ಸ್ಗಳು ಯೂನಿಟ್ಸ್ಗಳು ಹಾಗೆ ಮಿಕ್ಕೋಗುತ್ತೆ. ಅದನ್ನು ಇವನೇನು ಮಾಡ್ತಾನೆ ಅಂದರೆ ಪಬ್ಲಿಕ್ಕಾಗಿ ಇಶ್ಯೂ ಮಾಡ್ತಾನೆ. ಫೇಸ್ ವ್ಯಾಲ್ಯೂ ಒಂದು ಶೇರಿನ ಬೆಲೆ $100. ಆಮೇಲೆ ಇವನು ಮಾರ್ಕೆಟಲ್ಲಿ ಏನು ರೋಮರ ಹುಟ್ಟಿಸ್ತಾನೆ ಅಂದರೆ, ಇವನಿಗೆ ಮೊನೋಪಲಿ ರೈಟ್ ಇದೆಯಲ್ಲ, ಸೌತ್ ಅಮೇರಿಕಾದಲ್ಲಿ ಖನಿಜ ಇದೆಲ್ಲ ಇರೋದು, ನಾನಿಲ್ಲಿ ತರಿಸ್ಕೊಂಡು ಟ್ರೇಡ್ ಮಾಡಿ ನಾನು ತುಂಬ ಲಾಭ ಮಾಡ್ತೀನಿ, ನನ್ನ ಹತ್ರ ಯಾರು ನಮ್ಮ ಶೇರ್ಸ್ ತೊಗೊಂಡಿದ್ದೀರೋ ಇವ್ರಿಗೆ ನಾನು 30% ತನಕ ರಿಟರ್ನ್ಸ್ ಕೊಡ್ತೀನಿ ಅಂತ. ಆವಾಗ ಇವನ್ ಶೇರ್ ಬೆಲೆ ಎಲ್ಲ ಸುಮಾರು ಜನ ತಗೋತಾರೆ. ಆಮೇಲೆ ಇದು ಆಗಿನ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟು ಆಗುತ್ತೆ. ಲಿಸ್ಟ್ ಆಗಿ ಇವನು ಈ ರೀತಿ ಪ್ರಾಮಿಸ್ ಮಾಡಿರೋದ್ರಿಂದ ಶೇರ್ ಬೆಲೆ ಜಾಸ್ತಿ ಆಗುತ್ತೆ. ಒಂದು ಶೇರ್ ಬೆಲೆ 100 ಪೌಂಡ್ ಇದ್ದಿದ್ದು 200, 300, 400 ಈ ರೀತಿ. ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಆಗಲೇ ಹೇಳಿದ್ನಲ್ಲ, ಅಲೆಕ್ಸಾಂಡರ್ ಪೋಪ್ ಮತ್ತು ಸರ್ ಐಸಾಕ್ ನ್ಯೂಟನ್ ಇವರು ಸಹ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವನು ಸರ್ ಐಸಾಕ್ ನ್ಯೂಟನ್ ಏನು ಎಷ್ಟಾಗ್ತಾನೆ ಅಂದರೆ 7,000 ಪೌಂಡ್ಸ್ ಆಗ್ತಾನೆ. ಇದು 3-4 ವಾರದಲ್ಲೇ ಡಬಲ್ ಆಗೋಗುತ್ತೆ. ಇವ್ನು ನೋಡ್ತಾನೆ, ಇದೇನಪ್ಪ ಏನೋ ಹೆಚ್ಚು ಕಡಿಮೆ ಆಗುತ್ತೆ, ಇಷ್ಟು ಫಾಸ್ಟಾಗಿ ಯಾವುದು ಗ್ರೋ ಆಗಲ್ವಲ್ಲ ಅಂತ. ಸರಿ, ಇವನು 14,000 ಪೌಂಡು ಹೋದಾಗ ಮಾರಾಟ ಮಾಡ್ಕೊಂಡು ದುಡ್ಡು ವಾಪಸ್ ತೊಗೊಂಡ್ಬಿಡ್ತಾನೆ. ಇವನು ಈ ರೀತಿ ಹೊಸ ದುಡ್ಡು ಇವನಿಗೆ ಬರ್ತಾ ಇರೋದ್ರಿಂದ ಇವನಿಗೆ ಈ ಸ್ಕೀಮ್ನ ಸರ್ವಿಸ್ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ದುಡ್ಡು ಬರ್ತಾ ಇರುತ್ತೆ, ಹೊಸ ದುಡ್ಡಿಂದ ಹಳಬರಿಗೆ ದುಡ್ಡು ಕೊಡ್ತಾ ಇರ್ತಾನೆ. ಸರಿ, ಒಂದ್ಸಲ ಈ ರೀತಿ ಜಾಸ್ತಿ ಆಗೋದು ನೋಡಿ ಸುಮಾರು ಜನ ಕೆಲಸ ಕಾರ್ಯ ಬಿಟ್ಟು ಎಲ್ಲ ಇವನ್ ಶೇರ್ಸ್ ತಗೊಂಡು ಇದನ್ನ ಮಾರಾಟ ಮಾಡೋದು ಇದರಲ್ಲೇ ಮಾಡುತ್ತಾರೆ. ಆಮೇಲೆ ಹೊಸ ಹಣ ಇದನ್ನು ಅವರು ಪ್ರದರ್ಶನ ಮಾಡೋಕ್ಕೂ ಶುರು ಮಾಡ್ತಾರೆ. ಒಬ್ಬ ಲೇಡಿ ಅವಳ ಡ್ರೆಸ್ ಮೇಲೆ 5,000 ಪೌಂಡ್ ವರ್ತ್ ಆಭರಣಗಳು ಹಾಕ್ಕೊಂಡು ಪ್ರದರ್ಶನ ಮಾಡ್ತಾಳೆ. ಆಮೇಲೆ ಆಗಿನ ಸಮಯದಲ್ಲಿ ಈ ಬ್ಯಾಲೆಟ್ಟು, ಒಪೇರಾ ಇದೆಲ್ಲ ನೋಡೋದು ಜಾಸ್ತಿ ಜನ, ಕುಲೀನ ಮತಸ್ಥರು. ಅದೇ ರೀತಿ ಒಬ್ಬ ರಿಚ್ ಲೇಡಿ ಯಾವುದೋ ಒಂದು ಈ ರೀತಿ ಒಪೇರಾಗಿ ಹೋಗಿರ್ತಾಳೆ, ಯಾವುದೋ ಬಾಕ್ಸಲ್ಲಿ ಕೂತಿರ್ತಾರೆ. ಯಾವಾಗಲೂ ಹಿಂಗೆ ಸೈಡಾಗಿ ನೋಡ್ತಾಳೆ, ಬಲಗಡೆ ಕಾಸ್ಟ್ಲಿಯೆಸ್ಟ್ ಅಂದರೆ ಇವಳು ಕೂತಿರೋ ಬಾಕ್ಸ್ಗಿಂತ ಕಾಸ್ಟ್ಲಿಯೆಸ್ಟ್ ಬಾಕ್ಸು, ಅಲ್ಲಿನ ಬೇರೆ ಫೆಸಿಲಿಟಿಗಳೆಲ್ಲ ಕೊಡ್ತಾರೆ ಅವ್ರಿಗೆ. ಅಲ್ಲಿ ಕೂತಿರೋ ಫ್ಯಾಮಿಲಿ ಯಾರಪ್ಪ ಅಂದರೆ ಇವಳು ಗಾಬರಿಯಾಗಿ ಹೋಗ್ಬಿಡ್ತಾಳೆ. ಏನಪ್ಪ ಇದು, ಅವಳು ನಮ್ಮ ಮನೇಲಿ ಮೇಡ್ ಸರ್ವೆಂಟಾಗಿ ಕೆಲಸ ಮಾಡ್ತಾ ಇದ್ಲಲ್ಲ ಅಂತ. ಸೊ ಈ ರೀತಿ ಸುದ್ದಿ ಹಬ್ಬಿ ಮಾರ್ಕೆಟು 1,000 ದಾಟ್ಬಿಡುತ್ತೆ ಪೌಂಡು. ಸರಿ, ನ್ಯೂಟನ್ ನೋಡ್ತಾನೆ, ಏನಪ್ಪ ಇದು, ನಾನು ತಪ್ಪು ಮಾಡ್ಬಿಟ್ನ, ಡಬಲ್ ಆಗಿದ ತಕ್ಷಣ ಮಾರಾಟ ಮಾಡ್ಕೊಂಡು ಹಾಗೆ ಇಟ್ಕೊಂಡಿದ್ರೆ 3-4 ಪಟ್ಟ ಹೋಗ್ಬಿಡೋದಲ್ಲ ಅಂದ್ಬಿಟ್ಟು ಪುನಃ 20,000 ಪೌಂಡ್ ಹಾಕ್ತಾನೆ. ಓಕೆ,
ಇವನಿಗೆ ದುಡ್ಡು ಯಾರು ನಮ್ಮ ಜಾನ್ ಬ್ಲಂಟ್ಗೆ ದುಡ್ಡು ಬೇಕಿರೋದ್ರಿಂದ ಹೊಸ ಸ್ಕೀಮು. ಕ್ರಿಸ್ಮಸ್ಸು ಇನ್ನು 4 ತಿಂಗಳು 5 ತಿಂಗಳು ಇರಬೇಕು, ಇನ್ನೊಂದು ಒಳ್ಳೆ ಸ್ಕೀಮ್, ಜನರಸ್ ಸ್ಕೀಮ್ ಬಿಡ್ತಾನೆ. ಏನಪ್ಪ ಅಂದರೆ ಈ ಸ್ಕೀಮಲ್ಲಿ ಮಿನಿಮಮ್ 1000 ಹಾಕಬೇಕು ಪೌಂಡು, ಅವ್ರಿಗೆ 30% ರಿಟರ್ನು ಪ್ಲಸ್ ಕ್ರಿಸ್ಮಸ್ ಗಿಫ್ಟಾಗಿ ಅನದರ್ 50% ಸ್ಪೆಷಲ್. ಅಂದರೆ 80% ನೀವು 1,000 ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 800 ರೂಪಾಯಿ ಬೈ ವೇ ಆಫ್ ಡಿವಿಡೆಂಡು ರಿಟರ್ನ್ಸ್ ಬಂದ್ಬಿಡುತ್ತೆ. ಏನು ಜನ ಮ್ಯಾಡ್ ರಶ್, ಸಾಲ ಮಾಡಿ ಸೋಲ ಮಾಡಿ ಹಾಕಿದವರು ಆಚೆ ಈಚೆ ಫುಲ್ಲಾಗಿ ಹಾಕ್ಬಿಡ್ತಾರೆ. ಈ ಸಮಯದಲ್ಲಿ ಒಂದು ರೂಮರ್ ಉಟ್ಕೊಳ್ಳುತ್ತೆ. ಏನಪ್ಪ ಅಂದರೆ ಇವನಿಗೇನೋ ಮೊನಾಪಲಿ ರೈಟ್ ಕೊಟ್ಟಿದ್ದಾರೆ ಗೌರ್ಮೆಂಟು, ಬಟ್ ಇವನೇನು ಮಾಡ್ತಾ ಇಲ್ಲ. ಸದ್ಯಕ್ಕೆ ಇವನು ನಮ್ಗೆ ರಿಟರ್ನ್ಸ್ ಯಾವ ರೀತಿ ಕೊಡ್ತಾ ಇದ್ದಾನೆ, ಇವನಿಗೆ ಬರೋದು ಇಯರ್ಲಿ ಗೌರ್ಮೆಂಟ್ ಏನು ಇಂಟ್ರೆಸ್ಟ್ ಕೊಡುತ್ತೋ ಅದು ಅದೇ ಇನ್ಕಮ್ ಇರೋದು. ಇವನು ಹೆಂಗಿದೆಲ್ಲ ಮಾಡ್ತಾನೆ ಅಂತ ರೂಮರ್ ಶುರುವಾಗುತ್ತೆ. ಸೊ ಆ ರೂಮರ್ ಶುರು ಆದಮೇಲೆ ನಿಮ್ಗೆ ಗೊತ್ತಲ್ಲ, ಪ್ಯಾನಿಕ್ಕು, ಎಲ್ಲ ಶೇರ್ಸು ಮಾರಾಟ ಮಾಡೋಕ್ಕೆ ಹೋಗ್ತಾರೆ, ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ, ಸುಮಾರು ಜನ ಸೂಯಿಸೈಡ್ ಮಾಡ್ಕೋತಾರೆ, ಊರು ಬಿಟ್ಟು ಓಡೋಗ್ಬಿಡ್ತಾರೆ, ತುಂಬ ಜನ ದುಡ್ಡು ಕಳ್ಕೊತಾರೆ. ಓಕೆ, ನಾನು ಇದು ಯಾಕೆ ಹೇಳಿದೆ ಅಂದರೆ ಪಬ್ಲಿಕ್ ಮೆಮೊರಿ ಶಾರ್ಟ್, ಆಮೇಲೆ ಲಾಜಿಕಲ್ ಆಗಿ ಥಿಂಕ್ ಮಾಡೋದು ಕಡಿಮೆ. ಈ ರೀತಿ ಸ್ಕೀಮ್ಗಳಲ್ಲಿ ಸಿಕ್ಕಾಕೊಂಡು ತುಂಬ ಜನ ಮೋಸ ಹೋಗ್ತಾರೆ. ಇದು ನಡೆದಿರೋದು 1710 ಆಸುಪಾಸು. ಇವಾಗ ಕೂಡ ಇಂಥ ಸ್ಕೀಮ್ಗಳು ಅಲ್ಲಲ್ಲಿ ಬರುತ್ತೆ, ಜನ ದುಡ್ಡು ಕಟ್ತಾರೆ, ಕಳ್ಕೋತಾರೆ. ಅದಕ್ಕೆ ಹೇಳೋದು ಪಬ್ಲಿಕ್ ಮೆಮೊರಿ ಈಸ್ ವೆರಿ ಶಾರ್ಟ್ ಅಂತ. ಈಗ ನಾನು ಈ ರೀತಿ ದುಡ್ಡು ಕಳ್ಕೊಂಡಿದ್ದಾರಲ್ಲ ಅಂಥವರೆಲ್ಲ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ನೋಡಿದ್ದೆ. ಇದರಲ್ಲಿ ಸ್ವಲ್ಪ ಜನ ದುಡ್ಡು ಮಾಡಿದವರು ಇದ್ದರು, ಕಳ್ಕೊಂಡವರು ಇದ್ದರು. ಕಳ್ಕೊಂಡವರು ಜಾಸ್ತಿ. ಅವ್ರ ಹ್ಯಾಂಡ್ ರೈಟಿಂಗು ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈ ರೀತಿ ಸ್ಕೀಮಲ್ಲಿ ದುಡ್ಡು ಹಾಕಿ ಕಳ್ಕೊಂಡಿದ್ದಾರಲ್ವಾ, ಅವ್ರದ್ದು ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ಲು ನಾನು ಇಲ್ಲಿ ನಿಮ್ಮ ಮುಂದೆ ಪ್ರದರ್ಶನ ಮಾಡೋಕ್ಕಾಗಲ್ಲ. ಬಟ್ ಅವ್ರದ್ದು ರೈಟಿಂಗ್ ಸ್ಲ್ಯಾಂಟ್ ಸಿಂಪಲ್ ಥಿಂಗ್ ಹೇಳ್ತೀನಿ ನೋಡಿ. ಈ ಮೊದಲು 2 ಲಿಟಿಲ್ ಅಂತ ಬರೆದಿದ್ದಾರಲ್ಲ, ಅವರು ಸ್ಟ್ರೈಟಾಗಿ ಬರೆದಿದ್ದಾರೆ, ಒಬ್ಬರು ಸ್ವಲ್ಪ ಬಲಗಡೆಗೆ ಓರೆ ಆಗಿದೆ. ಓಕೆ, ಇವರು ಸಹ ಇಂಥ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ್ರು. ಇವ್ರು ಏನು ಮಾಡ್ತಾರೆ ಅಂದರೆ ದುಡ್ಡು ಡಬಲ್ಲು ತ್ರಿಬಲ್ ಆದಮೇಲೆ ತಕ್ಕೊಂಡ್ಬಿಡ್ತಾರೆ. ಆಮೇಲೆ ಪುನಃ ಆ ಸ್ಕೀಮ್ಗಳಲ್ಲಿ ರೀಇನ್ವೆಸ್ಟ್ ಮಾಡಲ್ಲ. ಇದು ತಂಟೆ ಸಾಕಪ್ಪ, ನಂಗೆ ಬಂದಿರೋ ಲಾಭ ಸಾಕು ಅಂತ. ಇವರು ತುಂಬ ಜಾಣರು, ಯಾಕೆಂದರೆ ಇವರು ಲಾಜಿಕಲ್ ಆಗಿ ಥಿಂಕ್ ಮಾಡೋ ಜನ. ಓಕೆ, ಹಾಗೆ ಸ್ವಲ್ಪ ಕೆಳಗಡೆ ಬಂದರೆ ನೋಡಿ, ಲಿಟಲ್ ಅಂತ 2 ಬಲಗಡೆ ಜಾಸ್ತಿ. ಹೌದಾ, ಇವ್ರು ಸಹ ಇನ್ವೆಸ್ಟ್ ಮಾಡಿರ್ತಾರೆ, ಇವ್ರ ದುಡ್ಡು ದ್ವಿಗುಣ ಆಗಿರುತ್ತೆ. ಆದರೆ ಇವ್ರಿಗೆ ತೆಗೆದ್ರೆ ತಿರ್ಗಾ ಚಾನ್ಸ್ ಮಿಸ್ ಆಗಿಬಿಡುತ್ತೆ, ಇನ್ನೂ ಜಾಸ್ತಿ ಆಗೋದು ಅಂತ ಒಂದು ಇದರಿಂದ ಇವರು ಅಲ್ಲಿಂದ ದುಡ್ಡು ತೆಗಿಯಲ್ಲ. ಬಟ್ ದುಡ್ಡು ಅಷ್ಟಕ್ಕೆ ಫಸ್ಟ್ ಎಷ್ಟು ಇನ್ವೆಸ್ಟ್ ಮಾಡೋದು ಅಷ್ಟಕ್ಕೆ ನಿಲ್ಲಿಸಿದ್ರೆ ಸಾಕು, ಇಲ್ಲ ಅತಿ ಆಸೆ. ಅದರಿಂದ ಇವ್ರು ಏನು ಮಾಡ್ತಾರೆ ಅಂದರೆ ಇನ್ನೂ ಸ್ವಲ್ಪ ದುಡ್ಡು ಹಾಕಿ ಹೆವಿ ಇನ್ವೆಸ್ಟ್ ಮಾಡ್ತಾರೆ. ಒಂದೇ ದಿನದಲ್ಲಿ ಸಾಹುಕಾರ ಆಗ್ಬಿಡೋಣ, ಓವರ್ ನೈಟ್ ರಿಚ್ ಆಗ್ಬಿಡೋಣ ಅಂತ. ಇದು ನಾನು ಅದನ್ನ ತಪ್ಪು ಅಂತ ಹೇಳಲ್ಲ, ಮಾನವನ ಗ್ರೀಡಿನೆಸ್, ನಮ್ಮೆಲ್ಲರ ಗ್ರೀಡಿನೆಸ್. ಓಕೆ, ಈ ಸಾಲಿಗೆ ನಮ್ಮ ಅಲೆಕ್ಸಾಂಡರ್ ಪೋಪ್ ಹಾಗೂ ಸರ್ ಐಸಾಕ್ ನ್ಯೂಟನ್ ಸಹ ಸೇರ್ತಾರೆ. ಯಾಕೆಂದರೆ ಸರ್ ಐಸಾಕ್ ನ್ಯೂಟನ್ನು ಪುನಃ 20,000 ಹಾಕಿ ಕಳ್ಕೋತಾರೆ. ಅಂದರೆ ಇದಕ್ಕೆ ಫೋಮೋ ಅಂತ ಈಗ ಹೇಳ್ತಾರಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಯ್ಯೋ, ಅವನು ದುಡ್ಡು ಮಾಡ್ತಾ ಇದ್ದಾನೆ, ನಾನು ಮಾಡ್ತಾ ಇಲ್ವಲ್ಲ ಅಂತ. ಓಕೆ, ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ನಾವು ಅಟ್ಲೀಸ್ಟ್ ಈ ರೀತಿ ಸ್ಕೀಮ್ಗಳು ಬಂದಾಗ ಸ್ವಲ್ಪ ಯೋಚನೆ ಮಾಡಬೇಕು, ಇದಾಗುತ್ತಾ, ಅಷ್ಟು ಅವ್ನಿಗೆ ಅರ್ನ್ ಮಾಡಿ ನಮಗೆಷ್ಟು ಕೊಡೋಕ್ಕೆ ಸಾಧ್ಯವಾ ಅಂತ. ಬಟ್ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್. ಈಗಲೂ ಸಹ ಯಾವುದಾದ್ರು ಈ ರೀತಿ ಸ್ಕೀಮ್ ಬಂದರೆ
ಡೆಫಿನೆಟ್ಟಾಗಿ ಜನ ಅದರ ಮುಂದೆ ಅದರಲ್ಲೂ ದುಡ್ಡು ಹಾಕ್ತಾರೆ, ಕಳ್ಕೊತಾರೆ. ಕಳ್ಕೊಂಡ ಮೇಲೆ ನಮ್ಮ ಗೌರ್ಮೆಂಟು ಪೊಲೀಸ್ನ ಬೈತಾರೆ. ನಿಮ್ಗೆ ಇನ್ನೊಂದು ಆಶ್ಚರ್ಯ ಏನು ಇದು ವಿಶೇಷವಾದ ಸುದ್ದಿ ಏನು ಅಂದರೆ, ಸರ್ ಐಸಾಕ್ ನ್ಯೂಟನ್ಗೆ ಈ 20,000 ಪೌಂಡ್ ಕಳ್ಕೊಂಡ್ಮೇಲೆ ಬ್ಯಾಂಕು ಇನ್ವೆಸ್ಟ್ಮೆಂಟು ಅನ್ನೋ ಪದ ಕೇಳಿದ್ರೇ ಚಳಿ ಜ್ವರ ಬಂದಂಗೆ ಆಗೋದಂತೆ. ಅವನು ಮುಜುರ ಇಲ್ಲದೆ ಹೇಳ್ಕೊತಾನೆ, ನೋಡಿ ನಾನು ಆಕಾಶಕಾಯಗಳನ್ನ ಅದರ ಮೂಮೆಂಟ್ಸ್ನ ಖಚಿತವಾಗಿ ಸ್ಟಡಿ ಮಾಡಬಲ್ಲೆ, ಆದರೆ ನಮ್ಮ ಪೀಪಲ್ಸ್ ಮ್ಯಾಡ್ನೆಸ್ ಐ ಕ್ಯಾನಾಟ್ ಸ್ಟಡಿ ಅಂತ ಹೇಳ್ತಾನೆ. ಓಕೆ, ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಬಂಧು ಬಳಗದವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರೋಕ್ಕೆ ಇಚ್ಛಿಸ್ತೀನಿ. ಅಲ್ಲಿ ತನಕ ನಮಸ್ಕಾರ.